ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇಬೇಕಾದಂತ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ನೀವೇನಾದ್ರೂ 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಅಥವಾ 20ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಅಥವಾ 18ನೇ ಕಂತಿನ ಹಣ ಇನ್ನೂ ಬಂದಿಲ್ವಾ? ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ. ನಾನೀಗ ಹೇಳುವಂತ ಹೊಸ ಅಪ್ಡೇಟ್ ನ ಸಂಪೂರ್ಣವಾಗಿ ನೋಡ್ಲೇಬೇಕು. ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಎಲ್ಲಾ ಮಹಿಳೆಯರಿಗೆ. ಹೌದು ಸ್ನೇಹಿತರೆ, ನಿನ್ನೆ 19ನೇ ಕಂತಿನ ಹಣ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ, ಇನ್ನು ಎಷ್ಟು ಮಂದಿಗೆ ಬಿಡುಗಡೆ ಆಗಿಲ್ಲ, ಅಂಡ್ ಯಾಕೆ ಬಿಡುಗಡೆ ಆಗಿಲ್ಲ, ಯಾವ್ಯಾವ ಜಿಲ್ಲೆಗೆ ಬಂದಿದೆ, ಹಾಗೂ ನಿನ್ನೆ ಏನಾದ್ರೂ 2,000 ಬಿಡುಗಡೆ ಆಗಿದ್ಯಾ ಅಥವಾ ಒಟ್ಟಿಗೆ 4,000 ಬಿಡುಗಡೆ ಆಗಿದೆಯಾ, ಎಲ್ಲಾ ಕಂಪ್ಲೀಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಈಗ. ಸ್ನೇಹಿತರೆ, ಒಂದ್ ಕಡೆ ಜನಗಳಿಗಂತೂ ಸಾಕಾಗೋಗಿದೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯೋದು, ಬರೀ ತಕರಾರು, ಆನ್ ಟೈಮ್ ಹಣ ಬರಲ್ಲ, ಅವಾಗ ಬ್ಯಾಲೆನ್ಸ್ ಚೆಕ್ ಮಾಡಿ ನಿಮ್ಗೂ ಬೇಜಾರಾಗೋಗಿರುತ್ತೆ. ಯಾಕಂದ್ರೆ ಪ್ರತಿನಿತ್ಯ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಅಕೌಂಟ್ ಚೆಕ್ ಮಾಡ್ತಾನೆ ಇರ್ತೀರಾ, ಆದ್ರೆ ಹಣ ಬಂದಿರಲ್ಲ. ರಾಜ್ಯ ಸರ್ಕಾರ ಹೇಳುತ್ತೆ ಹಣ ಬಿಡುಗಡೆ ಮಾಡಿದೀವಿ ಅಂತ, ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ಏಪ್ರಿಲ್ 1ನೇ ವಾರದಲ್ಲೇ ಬಂದ್ಬಿಡುತ್ತೆ ಹಣ ಅಂತ, ಆದ್ರೆ ಇನ್ನೂ ಬಂದಿಲ್ಲ. ನಿಮ್ಮೆಲ್ಲಾ ಪ್ರಾಬ್ಲಮ್ಗೂ ನಾವೀಗ ಸೊಲ್ಯೂಷನ್ ಕೊಡ್ತೀವಿ. ಮಾರ್ಚ್ 31 ಫಿನಾನ್ಷಿಯಲ್ ಇರೋ ಕಾರಣದಿಂದ 2 ಕಂತಿನ ಅಮೌಂಟ್ನು ಏಪ್ರಿಲ್ 1ನೇ ವಾರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಸರ್ಕಾರದವರು. ಅಂಡ್ ಜನಗಳಿಗೆ ಎಷ್ಟು ತಲೆನೋವಾಗಿದೆ ಅಂದ್ರೆ, ನೀವು ಹಣ ಕೊಡೋದಾದ್ರೆ ಕೊಡಿ ಕರೆಕ್ಟಾಗಿ, ಇಲ್ಲಾಂದ್ರೆ ಕೊಡ್ಲೇಬೇಡಿ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಈಗ ಬಂದಿರುವಂತ ಹೊಸ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಹಾಗಾದ್ರೆ ಬನ್ನಿ ಯಾವ ಜಿಲ್ಲೆಗೆ ಹಣ ಜಮಾ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಎಷ್ಟೆಷ್ಟು ಹಣ ಯಾವ ಜಿಲ್ಲೆಯಲ್ಲಿ ಬರ್ತಿದೆ, ಹಾಗೂ 2,000 ಬರ್ತಿದ್ಯಾ, 4,000 ಬರ್ತಿದ್ಯಾ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಗೃಹಲಕ್ಷ್ಮಿಯಲ್ಲಿ ಬರ್ತಿರೋಂತ ಹಣ ನಂಬ್ಕೊಂಡು ತುಂಬಾ ಜನ ಲೇಡೀಸ್ ಇರ್ತಾರೆ. ಏನಕ್ಕಾದ್ರೂ ಖರ್ಚಿಗಾಗುತ್ತೆ ಅಥವಾ ಏನಾದ್ರು ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ, ಚೀಟಿ ಕಟ್ತಿರ್ತಾರೆ. ಕೆಲವರಿಗೆ ಇಲ್ಲಿ ಈ ತರ ಸಮಸ್ಯೆ ಆಗ್ತಿದೆ. ಒಂದಂದ್ರೆ ಬ್ಯಾಂಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಹಾಗೂ ಟೆಕ್ನಿಕಲ್ ಎರರ್ಸ್ ಇಂದ ಹಣ ಬರೋದು ತುಂಬಾ ಡಿಲೇ ಆಗ್ತಿದೆ. ಅಂತವ್ರಿಗೂ ಕೂಡ ಭರ್ಜರಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಹಾಗೂ ಆದಷ್ಟು ಮಂದಿಗೆ ಈ ಮಾಹಿತಿನ ಶೇರ್ ಮಾಡಕ್ಕೆ ಟ್ರೈ. ಹೌದು ಸ್ನೇಹಿತರೆ, ಯಾರಿಗಾದ್ರೂ ಗೃಹಲಕ್ಷ್ಮಿಯ 17ನೇ ಕಂತಿನ ಹಣ ಅಥವಾ 18ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ, ಈಗ ನಾನು ಏನ್ ಹೇಳ್ತೀನೋ ಆ ಕೆಲಸನ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು. ನೀವು ಮೊದಲನೇದಾಗಿ ಗೃಹಲಕ್ಷ್ಮಿಯ ಸ್ಟೇಟಸ್ ನ ಚೆಕ್ ಮಾಡಿ. ಗೃಹಲಕ್ಷ್ಮಿ ಸ್ಟೇಟಸ್ ಏನಾದ್ರು ಆಕ್ಟಿವ್ ಆಗಿದೆಯಾ ಏನು ಅಂತ ಒಂದ್ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು, ಬ್ಯಾಂಕ್ ಗಳಿಗೆ ಹೋಗಿ NPCI ಮ್ಯಾಪಿಂಗ್ ಕರೆಕ್ಟ್ ಆಗಿ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್. ಹಾಗೂ ತಾಲೂಕು ಪಂಚಾಯಿತಿ ಆಫೀಸ್ ಗಳನ್ನ ವಿಸಿಟ್ ಮಾಡಿ. ಈ 3ರಲ್ಲಿ ಒಂದು ಕೆಲಸ ಮಾಡಿ, ನಿಮ್ಗೆ ಹಣ ಬಂದೇ ಬರುತ್ತೆ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಇದೇ ತಿಂಗಳು 20ನೇ ತಾರೀಕು ಅಂದ್ರೆ ಏಪ್ರಿಲ್ 20, 2025ನೇ ತಾರೀಕಿನಂದು ನಿಮ್ಗೆ 20ನೇ ಕಂತಿನ 2,000 ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು 19ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ನಿನ್ನೆ DBT ಪುಷ್ ಆಗಿರುವಂತದ್ದು. DBT ಪುಷ್ ಅಂದ್ರೆ ಅಮೌಂಟ್ ರಿಲೀಸ್ ಆಗಿದೆ ಅಂತ ಅರ್ಥ. ಆದ್ರೆ ಬೆರಳೆಣಿಕೆ ಅಷ್ಟು ಜನಕ್ಕೆ ಮಾತ್ರನೇ ಅಮೌಂಟ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಂದು ಮೇ 6, 2025 ಮಂಗಳವಾರ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ. ಇನ್ನು ಮಿಕ್ಕಿರೋ ಜನಕ್ಕೆ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ನಮಗೆ ಸಿಕ್ಕಿದೆ. ಇವತ್ತು 11:30 ತಪ್ಪೋದ್ರೆ ಮಧ್ಯಾಹ್ನ 3:30 ಅಥವಾ 4:15 ಅಷ್ಟರಲ್ಲಿ 19ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲೋ ಅವ್ರಿಗೆ ಬಂದೇ ಬರುತ್ತೆ. ಹಾಗೂ ಮಧ್ಯದಲ್ಲಿ 18ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲೋ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಪ್ರತಿಯೊಬ್ರು ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ತಾ ಇರ್ರಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಗೆ 19ನೇ ಕಂತಿನ ಹಣ ಜಮಾ ಆಗ್ಬಹುದು. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಹಾಗೂ 19ನೇ ಕಂತಿನ ಹಣ ಬಂತಾ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.